ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ಹಿಂದಿನಿಂದಲೂ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಈ ವರ್ಷವೂ ಎತ್ತುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಅದ್ದೂರಿಯಾಗಿ ಸಂಕ್ರಾಂತಿಯನ್ನ ಆಚರಿಸಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಮೊದಲೇ ಗ್ರಾಮದಲ್ಲೆಲ್ಲ ಮನೆ ಮನೆಗೂ ಭೇಟಿ ನೀಡಿ ಹಣ ಸಂಗ್ರಹಿಸಿ ಹಬ್ಬದ ದಿನ ಗ್ರಾಮಸ್ಥರೆಲ್ಲರೂ ಸೇರಿ ಕಾಟಮರಾಯ ದೇವಸ್ಥಾನದ ಬಳಿ ಸುಮಾರು 100 ಕೆಜಿಗೂ ಅಧಿಕ ಅಕ್ಕಿಯಿಂದ ಪೊಂಗಲ್ ಮಾಡಿ ಗ್ರಾಮಸ್ಥರೆಲ್ಲರೂ ಹಂಚಿಕೊಂಡು ನಂತರ ದನಕರುಗಳೊಂದಿಗೆ ದೇವಸ್ಥಾನದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಈವರೆಗೂ ಗ್ರಾಮಕ್ಕೆ ಯಾವುದೇ ಕೆಡುಕು ಉಂಟಾಗಿಲ್ಲ ಎಂದು ಗ್ರಾಮಸ್ಥರು ನಂಬಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಭಜನೆ, ಉತ್ಸವ ಮೂರ್ತಿಗಳ ಮೆರವಣಿಗೆ ಸೇರಿ ಹಲವು ಧಾರ್ಮಿಕ ಕೈಂಕರ್ಯಗಳು ನೆರವೇರಿದ್ವು. ಕಾಲದಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಜೋರಾಗಿ. ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಊರೆಲ್ಲನೂ ಕಲೆಕ್ಷನ್ ಮಾಡ್ತೀವಿ. ಮನೆ ಮನೆಗೂ ನಮ್ಮ ಶಾಖರಿ ಇದ್ದಾರೆ, ಅವ್ರು ಹೋಗ್ತಾರೆ. ಎಷ್ಟು ಕೊಟ್ಟರೆ ಅಷ್ಟು ತೊಗೊತಾರೆ. ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಊರು ಒಮ್ಮತವಾಗಿ ತೀರ್ಮಾನ ತಗೊಂಡು ಇಲ್ಲಿ ಬಂದು ನಾವು ಪೊಂಗಲ್ ಎಲ್ಲ ಮಾಡಿ ಎಲ್ಲ ಜನಗಳನ್ನೆಲ್ಲ ಕರೆಸಿ ಇಲ್ಲಿ ಪೊಂಗಲ್ ಹಂಚಿ ಬರಾಟಿ ಎಲ್ಲ ತಿರುವಿ ಎಲ್ಲ ವಿಜೃಂಭಣೆಯಿಂದ ಹಾಲು ಉಕ್ಸಿ ಇದು ಮಾಡಿಸಿ ವಿಜೃಂಭಣೆಯಿಂದ ಮಾಡ್ತೀವಿ. ಊರಲ್ಲಿ ಅಲ್ಲಿ ಇದು ಬೆಂಕಿ ಹಾಯಿಸಿ ಅದನ್ನ ಹಸು ಊರ ಬಾಗಿಲಲ್ಲಿ ಬೆಂಕಿ ಹಾಯಿಸಿ ಹಸುಗಳೆಲ್ಲ ಅದ್ರ ಮೇಲೆ ಆಡಿಸಿ ಇದು ಮಾಡಿಸ್ಕೊಂಡು ಅಲ್ಲಿಂದ ಬಂದು ಇವಾಗ ಇಲ್ಲಿ ಪೊಂಗಲ್ ಎಲ್ಲ ರೆಡಿ ಆಗಿದೆ. ಇವಾಗ ಊರಿನವ್ರು ಎಲ್ಲರೂ ಬರ್ತಾರೆ ಪೂಜೆ ತಗೊಂಡು. ಇವಾಗ ಪೂಜೆ ಬಂದಮೇಲೆ ಇಲ್ಲಿ ಹಾಲು ಉಕ್ಕಿಸ್ಬಿಟ್ಟು ಹಾಲು ಉಕ್ಕಾದ್ಮೇಲೆ ಬರಾಟೆ ಅಂಟಿಸ್ಬಿಟ್ಟು ಪಂಚೆ ಅಂಟಿಸ್ಕೊಂಡು ಎಲ್ಲ ಮೆರವಣಿಗೆ ತೆಗೆದುಕೊಂಡು ಪ್ರಸಾದ ತಗೊಂಡು ಎಲ್ಲ ಹೋಗ್ತಾರೆ. ನಾವು ಹುಡುಗರ ನಾವು ಒಂದು 10-15 ವರ್ಷದಿಂದ ಮಾಡ್ತಾಯಿದ್ವು. ಅದಕ್ಕೆ ಮುಂಚೆ ಯಜಮಾನರು ಇವ್ರು ಮಾಡ್ತಾಯಿದ್ರು, ಅವರು ಯಜಮಾನ್ರು ಎಲ್ಲ ಮಾಡ್ಕೊಂಬರ್ತಾಯಿದ್ರು. ಅವರು ನಮ್ಮ ತಾತನವ್ರು ಮಾಡ್ತಾ ಇದ್ದಾಗಿಂದ ಇವಾಗ ಅವ್ರ ಯಜಮಾನ್ರು ಹಂಗೆ ಜರ್ನೇಷನ್ ಹಂಗೆ ಚೇಂಜ್ ಹಾಕ್ಕೊಂಡು ಮಾಡ್ತಾನೆ ಇದ್ದೀವಿ. ನಾವು 10 ವರ್ಷದಿಂದ ನಾವು ಜವಾಬ್ದಾರಿ ತಗೊಂಡು ನಾವು ಮೆಂಬರ್ಗಳಾದ್ಮೇಲೆ ನಾವು ಮಾಡ್ತಾಯಿದ್ದೀವಿ. ಎತ್ತು ಹಾಗೂ ಜಾನುವಾರುಗಳನ್ನು ಸಿಂಗರಿಸಿ ಹಬ್ಬದ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಇನ್ನು ಹಲವು ಗ್ರಾಮಗಳಲ್ಲಿ ಎತ್ತುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಸಂಕ್ರಾಂತಿಯನ್ನ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಜಾತವಾರ ಗ್ರಾಮದಲ್ಲಿ ಪ್ರತಿ ವರ್ಷ ದನಗಳನ್ನು ಕಿಚ್ಚು ಹಾಯಿಸುವ ಸಂಪ್ರದಾಯ ಇತ್ತು. ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಸಂಕ್ರಾಂತಿ ಸೊಗಡನ್ನ ಬಿಂಬಿಸುವ ಗ್ರಾಮೀಣ ಪ್ರದೇಶಗಳು ಬಗೆ ಬಗೆಯ ರಂಗೋಲಿಯಿಂದ ಕಂಗೊಳಿಸುತ್ತಿದ್ವು. ಎಳ್ಳು ಬೆಲ್ಲ, ಬೇಯಿಸಿದ ಅವರೆ, ಕಡಲೆಕಾಯಿಯನ್ನ ನೆರೆಹೊರೆಯವರಿಗೆ ವಿತರಿಸಿ ಹಬ್ಬವನ್ನ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು. ಊರಿನ ಮುಖಂಡರಾದ ರಾಮಚಂದ್ರಪ್ಪ, ಮಂಜುನಾಥ್, ಎಂ ಮುನಿರಾಜು ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.